ಚಾಮುಂಡಿ ಬೆಟ್ಟದಲ್ಲಿ ಆಕಸ್ಮಿಕವಾಗಿ ತಗುಲಿದಂತಹ ಬೆಂಕಿಯಿಂದ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದ್ವು. ಈಗ ಸದ್ಯಕ್ಕೆ ನಾನು ಚಾಮುಂಡಿ ಬೆಟ್ಟದಲ್ಲೇ ಇದ್ದೀನಿ. ಉತ್ತನಹಳ್ಳಿ ಮಾರ್ಗದ ಮೂಲಕ ಹಾದು ಹೋಗುವಂತಹ ರಸ್ತೆಯ ಪಕ್ಕದಲ್ಲಿ. ಈಗ ನನ್ನ ಬಲಭಾಗದಲ್ಲಿ ತಾವು ಗಮನಿಸ್ತಾ ಇರಬಹುದು, ನಿನ್ನೆ ರಾತ್ರಿಯಿಂದ ಏನು ಬೆಂಕಿಯ ಕೆನ್ನಾಲಿಗೆಗೆ ಅರಣ್ಯವೆಲ್ಲ ನಾಶವಾಗ್ತಾ ಇತ್ತು. ಅಂದಾಜು 20ರಿಂದ 30 ಎಕರೆ ಬೆಂಕಿಗೆ ಸುಟ್ಟು ಕರಕಲಾಗಿರುವಂಥದ್ದು. ಈಗ ಸಂಪೂರ್ಣ ತಹಬದಿಗೆ ಬರುವಂತಹ ಎಲ್ಲ ಪ್ರಯತ್ನಗಳಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು, ಅಗ್ನಿಶಾಮಕ ದಳದವರು ಯಶಸ್ವಿಯಾಗಿದ್ದಾರೆ. ಈಗ ತಾವು ಗಮನಿಸ್ತಾ ಇರಬಹುದು, ಬೆಂಕಿಯನ್ನ ಸಂಪೂರ್ಣವಾಗಿ ಕಂಟ್ರೋಲ್ಗೆ ತರುವಂತಹ ಕೆಲಸ ಆಗಿದೆ. ಉಳಿದಿರುವಂತಹ ಅಲ್ಪ ಸ್ವಲ್ಪ ಬೆಂಕಿಯನ್ನು ಕೂಡ ಆರಿಸುವಂತಹ ಕೆಲಸ ಈಗ ನಿರಂತರವಾಗಿ ಅರಣ್ಯ ಇಲಾಖೆಯವರಿಂದ ಆಗ್ತಾ ಇದೆ. ಈ ರೀತಿಯ ಬೆಂಕಿಯ ಅವಘಡದಿಂದಾಗಿ 20ರಿಂದ 30 ಎಕರೆಯಷ್ಟು ಅರಣ್ಯ ಜಾಗ ನಾಶವಾಗಿದೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಆಗಬಾರದು ಮತ್ತು ಇಡೀ ಬೆಟ್ಟಕ್ಕೆ ಆವರಿಸಬಾರದು ಅಂತ ಹೇಳಿ ಈಗಾಗಲೇ ಕ್ರಮವನ್ನು ಕೈಗೊಂಡು ನಿನ್ನೆ ಇಡೀ ದಿನ ಬೆಂಕಿಯನ್ನು ಆರಿಸುವಂತಹ ಕೆಲಸ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ಸಿಬ್ಬಂದಿಯವರಿಂದ ಆಗಿದೆ. ನಾವು ಗಮನಿಸಬೇಕಾಗಿರುವಂತಹ ವಿಚಾರ, ನಿನ್ನೆ ರಾತ್ರಿಯೆಲ್ಲ ತಂಪಾದ ವಾತಾವರಣ ಇತ್ತು ಮತ್ತು ಬೆಳಗ್ಗೆ ಮಂಜಿನ ವಾತಾವರಣ ಇದ್ದದ್ರಿಂದ ಸ್ವಲ್ಪ ವಾತಾವರಣದಿಂದನೂ ಕೂಡ ಅನುಕೂಲ ಆಗಿದೆ ಬೆಂಕಿಯನ್ನು ನಂದಿಸುವಲ್ಲಿ. ತಾವೀಗ ಇನ್ನೊಂದು ಸರಿ ಪ್ಯಾನ್ ಮಾಡಿ ತೋರ್ಸಕ್ಕೆ ಹೇಳ್ತೀನಿ ನಮ್ಮ ಕ್ಯಾಮ್ರಾ ಪರ್ಸನ್ ವಿನೋದ್ ಅವರಿಗೆ. ಈಗ ಸಂಪೂರ್ಣವಾಗಿ ಈ ಭಾಗದಲ್ಲೆಲ್ಲ ಬೆಂಕಿ ಆವರಿಸಿಕೊಂಡಿತ್ತು. ಜೂಮ್ ಮಾಡಿ ನೋಡೋದಾದ್ರೆ ಸಂಪೂರ್ಣ ಈ ಕೆಳಭಾಗದಲ್ಲಿ ಏನಿದೆ ಇಲ್ಲಿ ಬೆಂಕಿ ಆವರಿಸಿಕೊಂಡಿದ್ದಂತಹ ಒಂದು ಜಾಗ ಇದು. ಇದನ್ನು ಸಂಪೂರ್ಣವಾಗಿ ಈಗ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ. ಮುಂಭಾಗದಲ್ಲಿ ಕಾಣಿಸ್ತಾ ಇರೋದು ಉತ್ತನಹಳ್ಳಿ ಗ್ರಾಮ. ಆ ಉತ್ತನಹಳ್ಳಿ ಗ್ರಾಮ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಇದು ಈ ಉತ್ತನಹಳ್ಳಿಗೆ ಕನೆಕ್ಟ್ ಆಗುವಂತಹ ರಸ್ತೆನೇ ಇದು. ಈ ಪಕ್ಕದಲ್ಲಿ ಬೆಟ್ಟದ ಮುಂಭಾಗದಲ್ಲಿ ಉತ್ತನಹಳ್ಳಿ ಗ್ರಾಮ ಇದೆ. ಈ ಮುಂಭಾಗದಲ್ಲಿಯೇ ಅಂದರೆ ಹೊರಗಡೆ ಬಂದಿರುವಂತಹ ಬೆಂಕಿ ಇದು, ಬೆಟ್ಟದಿಂದ ಕೆಳಗಡೆ ಹೋಗಿರುವಂತಹ ಬೆಂಕಿ ಅಲ್ಲ ಅಂತ ಈಗಾಗಲೇ ಅರಣ್ಯ ಇಲಾಖೆಯವರ ಜೊತೆ ನಾವು ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಸೊ ಆ ಪ್ರಕಾರವಾಗಿ ಈಗ ಬೆಂಕಿಯನ್ನು ನಂದಿಸುವಂತಹ ಕೆಲಸ ಸಂಪೂರ್ಣವಾಗಿ ಆಗ್ತಾ ಇದೆ. ಫೈರ್ ಬ್ರೇಕರ್ಸ್ ಮೂಲಕ, ಫೈರ್ ಲೈನ್ ಮೂಲಕ ಇಲ್ಲಿ ಎಲ್ಲ ರೀತಿಯಂತಹ ಕೆಲಸವೂ ಕೂಡ ಇಲ್ಲಿ ಆಗಿದೆ. ಬೆಂಕಿಯನ್ನು ನಂದಿಸುವಲ್ಲಿ, ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಲ್ಲಿ ಫೈನಲಿ ಅರಣ್ಯ ಇಲಾಖೆಯವರು ಹಾಗೆ ಅಗ್ನಿಶಾಮಕ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ. ಈಗ ಸದ್ಯಕ್ಕೆ ಬೆಂಕಿ ಕಂಟ್ರೋಲ್ಗೆ ಬಂದಿರುವಂತಹ ಹಿನ್ನೆಲೆ ಉತ್ತನಹಳ್ಳಿ ಮಾರ್ಗವನ್ನು ಕೂಡ ಓಪನ್ ಮಾಡಲಾಗಿದೆ. ಹಾಗೆಯೇ ತಾವರೆಕೆರೆ ಗೇಟ್ ಮೂಲಕ ಭಕ್ತರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಈಗಲೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಮಾಹಿತಿಯನ್ನು ನೀಡ್ತೀನಿ ಈ ಬಗ್ಗೆ. ತಾವು ಗಮನಿಸ್ತಾ ಇರ್ಬೋದು, ಅರಣ್ಯ ಇಲಾಖೆಯ ಸಿಬ್ಬಂದಿಯವರು ಸ್ಥಳದಲ್ಲೇ ಇದ್ದಾರೆ. ಇವರೆಲ್ಲರೂ ಕೂಡ ನಿರಂತರವಾಗಿ ಶ್ರಮಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಅನ್ನದೇ ಚಾಮುಂಡಿ ಬೆಟ್ಟದಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಅವಾಂತರ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿದ್ದಾರೆ. ಬ್ಯಾಚ್ ವೈಸ್ ಕೆಲಸ ಮಾಡುವಂತಹದ್ದು ಈ ಅರಣ್ಯ ಇಲಾಖೆಯವರಿಂದ ಆಗ್ತಾ ಇದೆ. ಒಂದು ಬ್ಯಾಚ್ನಲ್ಲಿ ಕಡಿಮೆ ಅಂತಂದ್ರೂ 20ರಿಂದ 30 ಜನ ಇರ್ತಾರೆ. ಆ ರೀತಿ 3ರಿಂದ 4 ಬ್ಯಾಚ್ಗಳು ನಿರಂತರವಾಗಿ ಕೆಲಸ ಮಾಡ್ತಾನೆ ಇದ್ದಾರೆ. ಸೊ ಈಗಲೂ ಕೂಡ ಅಷ್ಟೇ, ಇಲ್ಲಿ ನೀರನ್ನು ತುಂಬಿಕೊಂಡು ಬಂದಿದ್ದಾರೆ. ನಿರಂತರವಾಗಿ ನೀರು ಇವರಿಗೆ ಸಪ್ಲೈ ಆಗ್ತಾ ಇದೆ. ಆ ನೀರನ್ನು ತರುವ ಮೂಲಕ ಬೆಂಕಿಯನ್ನು ಆರಿಸುವಂತಹ ಕೆಲಸ ಆಗ್ತಾ ಇದೆ. ಈ ಮಾರ್ಗವಾಗಿ ಅವರು ಅರಣ್ಯ ಒಳಗಡೆ ಡೀಪಾಗಿ ಎಲ್ಲಿ ಫೈರ್ ಸಮಸ್ಯೆ ಆಗಿದೆಯೋ ಅಲ್ಲಿ ಅವರು ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಈಗಲೂ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಜಸ್ಟ್ ಇವ್ರನ್ನ ನೋಡ್ಬೋದು. ನಿನ್ನೆ ರಾತ್ರಿಯೆಲ್ಲ ಇವರು ಬೆಂಕಿಯನ್ನು ನಂದಿಸಿರೋದು. ಅವರ ಯೂನಿಫಾರ್ಮ್ಸನ್ನು ಗಮನಿಸಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅವರು ಪೂರ್ತಿ ಡೀಪ್ ಫಾರೆಸ್ಟಲ್ಲಿ ಹೋಗಿ ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನು ನಿರಂತರವಾಗಿ ಅವರು ಮಾಡಿದ್ದಾರೆ. ಇಲ್ಲಿಯೂ ಕೂಡ ಅಷ್ಟೇ, ಈ ಅರಣ್ಯದ ವಾಹನ ಇದೆ. ಇಲ್ಲಿ ವಾಹನದಲ್ಲಿ ನೀರನ್ನು ತುಂಬಿಕೊಂಡಿದ್ದಾರೆ. ಜೊತೆಗೆ ಟ್ಯಾಂಕ್ಗಳ ಮೂಲಕ ನೀರನ್ನು ಕಳಿಸುವಂತಹ ಕೆಲಸ ಆಗ್ತಾ ಇದೆ. ಈ ಭಾಗದಿಂದ ಅವರು ಎಂಟ್ರಿ ಕೊಡ್ತಾ ಇರೋದು. ಇಲ್ಲಿಂದ ಇಲ್ಲೆಲ್ಲಾದರೂ ಮತ್ತೆ ಬೆಂಕಿ ಏನಾದರೂ ಇದ್ದರೆ ಅದನ್ನು ಫೈರ್ ಬ್ರೇಕ್ ಮೂಲಕ ನಂದಿಸುವಂತಹ ಕೆಲಸ ಆಗ್ತಾ ಇದೆ. ಈಗ ಸಂಪೂರ್ಣವಾಗಿ ತಾವು ಗಮನಿಸ್ತಾ ಇರ್ಬೋದು, ವೆರಿ ಕ್ಲಿಯರ್ ಆಗಿದೆ. ಬೆಂಕಿಯನ್ನು ತಹಬದಿಗೆ ತೆಗೆದುಕೊಂಡು ಬರುವಂತಹ ಕೆಲಸ ಈಗ ಅರಣ್ಯ ಇಲಾಖೆ ಮತ್ತು ಅಗ್ನಿಶಾಮಕ ಸಿಬ್ಬಂದಿಯವರಿಂದ ಆಗಿದೆ. ಈಗಲೂ ಕೂಡ ಅವರು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿರಿಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಬ್ಯಾಕ್ ಟು ನಾರ್ಮಲ್ ಪರಿಸ್ಥಿತಿ ಇದೆ. ಹೀಗಾಗಿ ನಾವು ಈ ಉತ್ತನಹಳ್ಳಿ ಮಾರ್ಗವನ್ನು ಓಪನ್ ಮಾಡಿದ್ದೀವಿ. ಹಾಗೆಯೇ ತಾವರೆಕೆರೆ ಗೇಟ್ ಮೂಲಕ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಅನುವು ಮಾಡಿಕೊಟ್ಟಿದ್ದೀವಿ ಅನ್ನೋಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟದಲ್ಲಿ ಆಕಸ್ಮಿಕವಾಗಿ ತಗುಲಿದಂತಹ ಬೆಂಕಿಯಿಂದ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದ್ವು. ಈಗ ಸದ್ಯಕ್ಕೆ ನಾನು ಚಾಮುಂಡಿ ಬೆಟ್ಟದಲ್ಲೇ ಇದ್ದೀನಿ. ಉತ್ತನಹಳ್ಳಿ ಮಾರ್ಗದ ಮೂಲಕ ಹಾದು ಹೋಗುವಂತಹ ರಸ್ತೆಯ ಪಕ್ಕದಲ್ಲಿ. ಈಗ ನನ್ನ ಬಲಭಾಗದಲ್ಲಿ ತಾವು ಗಮನಿಸ್ತಾ ಇರಬಹುದು, ನಿನ್ನೆ ರಾತ್ರಿಯಿಂದ ಏನು ಬೆಂಕಿಯ ಕೆನ್ನಾಲಿಗೆಗೆ ಅರಣ್ಯವೆಲ್ಲ ನಾಶವಾಗ್ತಾ ಇತ್ತು. ಅಂದಾಜು 20ರಿಂದ 30 ಎಕರೆ ಬೆಂಕಿಗೆ ಸುಟ್ಟು ಕರಕಲಾಗಿರುವಂಥದ್ದು. ಈಗ ಸಂಪೂರ್ಣ ತಹಬದಿಗೆ ಬರುವಂತಹ ಎಲ್ಲ ಪ್ರಯತ್ನಗಳಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು, ಅಗ್ನಿಶಾಮಕ ದಳದವರು ಯಶಸ್ವಿಯಾಗಿದ್ದಾರೆ. ಈಗ ತಾವು ಗಮನಿಸ್ತಾ ಇರಬಹುದು, ಬೆಂಕಿಯನ್ನು ಸಂಪೂರ್ಣವಾಗಿ ಕಂಟ್ರೋಲ್ಗೆ ತರುವಂತಹ ಕೆಲಸ ಆಗಿದೆ.
ಉಳಿದಿರುವಂತಹ ಅಲ್ಪ ಸ್ವಲ್ಪ ಬೆಂಕಿಯನ್ನು ಕೂಡ ಆರಿಸುವಂತಹ ಕೆಲಸ ಈಗ ನಿರಂತರವಾಗಿ ಅರಣ್ಯ ಇಲಾಖೆಯವರಿಂದ ಆಗ್ತಾ ಇದೆ. ಈ ರೀತಿಯ ಬೆಂಕಿಯ ಅವಘಡದಿಂದಾಗಿ 20-30 ಎಕರೆಯಷ್ಟು ಅರಣ್ಯ ಜಾಗ ನಾಶವಾಗಿದೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಆಗಬಾರದು ಮತ್ತು ಇಡೀ ಬೆಟ್ಟಕ್ಕೆ ಆವರಿಸಬಾರದು ಅಂತ ಹೇಳಿ ಈಗಾಗಲೇ ಕ್ರಮವನ್ನು ಕೈಗೊಂಡು ನಿನ್ನೆ ಇಡೀ ದಿನ ಬೆಂಕಿಯನ್ನು ಆರಿಸುವಂತಹ ಕೆಲಸ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ಸಿಬ್ಬಂದಿಯವರಿಂದ ಆಗಿದೆ. ನಾವು ಗಮನಿಸಬೇಕಾಗಿರುವಂತಹ ವಿಚಾರ, ನಿನ್ನೆ ರಾತ್ರಿಯೆಲ್ಲ ತಂಪಾದ ವಾತಾವರಣ ಇತ್ತು ಮತ್ತು ಬೆಳಗ್ಗೆ ಮಂಜಿನ ವಾತಾವರಣ ಇದ್ದದ್ರಿಂದ ಸ್ವಲ್ಪ ವಾತಾವರಣದಿಂದನೂ ಕೂಡ ಅನುಕೂಲ ಆಗಿದೆ ಬೆಂಕಿಯನ್ನು ನಂದಿಸುವಲ್ಲಿ. ತಾವೀಗ ಇನ್ನೊಂದು ಸರಿ ಪ್ಯಾನ್ ಮಾಡಿ ತೋರ್ಸಕ್ಕೆ ಹೇಳ್ತೀನಿ ನಮ್ಮ ಕ್ಯಾಮ್ರಾ ಪರ್ಸನ್ ವಿನೋದ್ ಅವರಿಗೆ. ಈಗ ಸಂಪೂರ್ಣವಾಗಿ ಈ ಭಾಗದಲ್ಲೆಲ್ಲ ಬೆಂಕಿ ಆವರಿಸಿಕೊಂಡಿತ್ತು. ಜೂಮ್ ಮಾಡಿ ನೋಡೋದಾದ್ರೆ ಸಂಪೂರ್ಣ ಈ ಕೆಳಭಾಗದಲ್ಲಿ ಏನಿದೆ ಇಲ್ಲಿ ಬೆಂಕಿ ಆವರಿಸಿಕೊಂಡಿದ್ದಂತಹ ಒಂದು ಜಾಗ ಇದು. ಇದನ್ನು ಸಂಪೂರ್ಣವಾಗಿ ಈಗ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ. ಮುಂಭಾಗದಲ್ಲಿ ಕಾಣಿಸ್ತಾ ಇರೋದು ಉತ್ತನಹಳ್ಳಿ ಗ್ರಾಮ. ಆ ಉತ್ತನಹಳ್ಳಿ ಗ್ರಾಮ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಇದು ಈ ಉತ್ತನಹಳ್ಳಿಗೆ ಕನೆಕ್ಟ್ ಆಗುವಂತಹ ರಸ್ತೆನೇ ಇದು. ಈ ಪಕ್ಕದಲ್ಲಿ ಬೆಟ್ಟದ ಮುಂಭಾಗದಲ್ಲಿ ಉತ್ತನಹಳ್ಳಿ ಗ್ರಾಮ ಇದೆ. ಈ ಮುಂಭಾಗದಲ್ಲಿಯೇ ಅಂದರೆ ಹೊರಗಡೆ ಬಂದಿರುವಂತಹ ಬೆಂಕಿ ಇದು, ಬೆಟ್ಟದಿಂದ ಕೆಳಗಡೆ ಹೋಗಿರುವಂತಹ ಬೆಂಕಿ ಅಲ್ಲ ಅಂತ ಈಗಾಗಲೇ ಅರಣ್ಯ ಇಲಾಖೆಯವರ ಜೊತೆ ನಾವು ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಸೊ ಆ ಪ್ರಕಾರವಾಗಿ ಈಗ ಬೆಂಕಿಯನ್ನು ನಂದಿಸುವಂತಹ ಕೆಲಸ ಸಂಪೂರ್ಣವಾಗಿ ಆಗ್ತಾ ಇದೆ. ಫೈರ್ ಬ್ರೇಕರ್ಸ್ ಮೂಲಕ, ಫೈರ್ ಲೈನ್ ಮೂಲಕ ಇಲ್ಲಿ ಎಲ್ಲ ರೀತಿಯಂತಹ ಕೆಲಸವೂ ಕೂಡ ಇಲ್ಲಿ ಆಗಿದೆ. ಬೆಂಕಿಯನ್ನು ನಂದಿಸುವಲ್ಲಿ, ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಲ್ಲಿ ಫೈನಲಿ ಅರಣ್ಯ ಇಲಾಖೆಯವರು ಹಾಗೆ ಅಗ್ನಿಶಾಮಕ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ. ಈಗ ಸದ್ಯಕ್ಕೆ ಬೆಂಕಿ ಕಂಟ್ರೋಲ್ಗೆ ಬಂದಿರುವಂತಹ ಹಿನ್ನೆಲೆ ಉತ್ತನಹಳ್ಳಿ ಮಾರ್ಗವನ್ನು ಕೂಡ ಓಪನ್ ಮಾಡಲಾಗಿದೆ. ಹಾಗೆಯೇ ತಾವರೆಕೆರೆ ಗೇಟ್ ಮೂಲಕ ಭಕ್ತರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಈಗಲೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಮಾಹಿತಿಯನ್ನು ನೀಡ್ತೀನಿ ಈ ಬಗ್ಗೆ. ತಾವು ಗಮನಿಸ್ತಾ ಇರ್ಬೋದು, ಅರಣ್ಯ ಇಲಾಖೆಯ ಸಿಬ್ಬಂದಿಯವರು ಸ್ಥಳದಲ್ಲೇ ಇದ್ದಾರೆ. ಇವರೆಲ್ಲರೂ ಕೂಡ ನಿರಂತರವಾಗಿ ಶ್ರಮಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಅನ್ನದೇ ಚಾಮುಂಡಿ ಬೆಟ್ಟದಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಅವಾಂತರ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿದ್ದಾರೆ. ಬ್ಯಾಚ್ ವೈಸ್ ಕೆಲಸ ಮಾಡುವಂತಹದ್ದು ಈ ಅರಣ್ಯ ಇಲಾಖೆಯವರಿಂದ ಆಗ್ತಾ ಇದೆ. ಒಂದು ಬ್ಯಾಚ್ನಲ್ಲಿ ಕಡಿಮೆ ಅಂತಂದ್ರು 20-30 ಜನ ಇರ್ತಾರೆ. ಆ ರೀತಿ 3-4 ಬ್ಯಾಚ್ಗಳು ನಿರಂತರವಾಗಿ ಕೆಲಸ ಮಾಡ್ತಾನೆ ಇದ್ದಾರೆ. ಸೊ ಈಗಲೂ ಕೂಡ ಅಷ್ಟೇ, ಇಲ್ಲಿ ನೀರನ್ನು ತುಂಬಿಕೊಂಡು ಬಂದಿದ್ದಾರೆ. ನಿರಂತರವಾಗಿ ನೀರು ಇವರಿಗೆ ಸಪ್ಲೈ ಆಗ್ತಾ ಇದೆ. ಆ ನೀರನ್ನು ತರುವ ಮೂಲಕ ಬೆಂಕಿಯನ್ನು ಆರಿಸುವಂತಹ ಕೆಲಸ ಆಗ್ತಾ ಇದೆ. ಈ ಮಾರ್ಗವಾಗಿ ಅವರು ಅರಣ್ಯ ಒಳಗಡೆ ಡೀಪಾಗಿ ಎಲ್ಲಿ ಫೈರ್ ಸಮಸ್ಯೆ ಆಗಿದೆಯೋ ಅಲ್ಲಿ ಅವರು ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಈಗಲೂ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಜಸ್ಟ್ ಇವ್ರನ್ನ ನೋಡ್ಬೋದು. ನಿನ್ನೆ ರಾತ್ರಿಯೆಲ್ಲ ಇವರು ಬೆಂಕಿಯನ್ನು ನಂದಿಸಿರೋದು. ಅವರ ಯೂನಿಫಾರ್ಮ್ಸನ್ನು ಗಮನಿಸಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅವರು ಪೂರ್ತಿ ಡೀಪ್ ಫಾರೆಸ್ಟಲ್ಲಿ ಹೋಗಿ ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನು ನಿರಂತರವಾಗಿ ಅವರು ಮಾಡಿದ್ದಾರೆ. ಇಲ್ಲಿಯೂ ಕೂಡ ಅಷ್ಟೇ, ಈ ಅರಣ್ಯದ ವಾಹನ ಇದೆ. ಇಲ್ಲಿ ವಾಹನದಲ್ಲಿ ನೀರನ್ನು ತುಂಬಿಕೊಂಡಿದ್ದಾರೆ. ಜೊತೆಗೆ ಟ್ಯಾಂಕ್ಗಳ ಮೂಲಕ ನೀರನ್ನು ಕಳಿಸುವಂತಹ ಕೆಲಸ ಆಗ್ತಾ ಇದೆ. ಈ ಭಾಗದಿಂದ ಅವರು ಎಂಟ್ರಿ ಕೊಡ್ತಾ ಇರೋದು. ಇಲ್ಲಿಂದ ಇಲ್ಲೆಲ್ಲಾದರೂ ಮತ್ತೆ ಬೆಂಕಿ ಏನಾದರೂ ಇದ್ದರೆ ಅದನ್ನು ಫೈರ್ ಬ್ರೇಕ್ ಮೂಲಕ ನಂದಿಸುವಂತಹ ಕೆಲಸ ಆಗ್ತಾ ಇದೆ. ಈಗ ಸಂಪೂರ್ಣವಾಗಿ ತಾವು ಗಮನಿಸ್ತಾ ಇರ್ಬೋದು, ವೆರಿ ಕ್ಲಿಯರ್ ಆಗಿದೆ. ಬೆಂಕಿಯನ್ನು ತಹಬದಿಗೆ ತೆಗೆದುಕೊಂಡು ಬರುವಂತಹ ಕೆಲಸ ಈಗ ಅರಣ್ಯ ಇಲಾಖೆ ಮತ್ತು ಅಗ್ನಿಶಾಮಕ ಸಿಬ್ಬಂದಿಯವರಿಂದ ಆಗಿದೆ. ಈಗಲೂ ಕೂಡ ಅವರು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿರಿಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಬ್ಯಾಕ್ ಟು ನಾರ್ಮಲ್ ಪರಿಸ್ಥಿತಿ ಇದೆ. ಹೀಗಾಗಿ ನಾವು ಈ ಉತ್ತನಹಳ್ಳಿ ಮಾರ್ಗವನ್ನು ಓಪನ್ ಮಾಡಿದ್ದೀವಿ. ಹಾಗೆಯೇ ತಾವರೆಕೆರೆ ಗೇಟ್ ಮೂಲಕ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಅನುವು ಮಾಡಿಕೊಟ್ಟಿದ್ದೀವಿ ಅನ್ನೋಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ.